ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಈ ಶುಂಠಿ ಯಾವ ಕಾಯಿಲೆಗಳಿಗೆ, ಯಾವ ವಿವಿಧ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡುವ ಶಕ್ತಿ ಇದಕ್ಕಿದೆ. ಇಂತಹ ಶುಂಠಿ ನಮ್ಮನೆಗೆ ಸ್ಟಾಕ್ ಇರಬೇಕು. ಇದು ಸ್ಟಾಕ್ ಇದ್ದರೇ ನಮಗೆ ಒಳ್ಳೆಯದು. ಸ್ನೇಹಿತರೆ, ಇದನ್ನು ಜಿಂಜರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದು ನಮಗೆ ಎಲ್ಲ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ಈಗ ಅನೇಕರಿಗೆ ನಮ್ಮಲ್ಲಿ ಅತಿ ಉಷ್ಣತೆಯಿಂದ ಅಥವಾ ಡಸ್ಟಿಂದ, ಕೆಲವೊಂದು ನೀರು ಸೇವನೆಯಿಂದ, ವಾತಾವರಣ ಚೇಂಜಿಂದ ಅವರಿಗೆ ನೆಗಡಿ ಬರ್ತದೆ. ನೆಗಡಿ ಬಂದಾಗ ಆಕ್ಸಿಜನ್ ತುಂಬುವುದು ಮತ್ತು ಅವರು ಮೂಗು ಕಟ್ಕೊಳ್ಳುತ್ತೆ. ಮೂಗು ಕಟ್ಕೊಂಡಾಗ ಏನು ಮಾಡ್ತಾರೆ, ಇನ್ನು ಅದು ಇದು ಹೋಗಿ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಅಂತ ಎತ್ಕೊಂಡು ಸೇವನೆ ಮಾಡಿ ಇನ್ನೂ ಜಾಸ್ತಿ ಮಾಡಿಕೊಂಡು ಬೇರೆ ಬೇರೆ ಕಾಲು ತರಿಸ್ಕೊತಾರೆ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ಶುಂಠಿ ಒಂದು 10 ಗ್ರಾಮ್ ಶುಂಠಿ ಎತ್ಕೊಳ್ಳಿ. ಬೇಕಾಗಿಲ್ಲ, ಸ್ವಲ್ಪ ಶುಂಠಿ ಎತ್ಕೊಳ್ಳಿ. ಎಷ್ಟು ಶುಂಠಿ ಎತ್ಕೊಂತಾರೋ ಅಷ್ಟು ತುಳಸಿ ಎತ್ಕೊಳ್ಳಿ, ಅಷ್ಟು ಬೆಲ್ಲ. ಈ 3 ಚೆನ್ನಾಗಿ ಅರೆದುಬಿಟ್ಟು ಒಂದು ಕಾಟನ್ ಬಟ್ಟೆಯೆಲ್ಲ ಹಾಕಿ ಮೂಗಲ್ಲಿ 2-3 ಡ್ರಾಪ್ಸ್ ಕೊಡಿ. ಆದರೆ ಆ ಸ್ವಲ್ಪ ಹೊತ್ತಿಗೆ ಭಾರಿ ನೋವು, ಭಾರಿ ಉರಿ ಇರ್ತದೆ. ಜಸ್ಟ್ 1 or 2 ಸೆಕೆಂಡ್. ಮತ್ತು ಇಡೀ ದಿವಸ ಆ ಬ್ಲ್ಯಾಕ್ ಎಂಬುದೇ ಇರಲ್ಲ. ಇಷ್ಟು ಶಕ್ತಿಯುಳ್ಳ ಈ ಒಂದು ಶುಂಠಿಯನ್ನು ನಾವು ಯಾವತ್ತೂ ತೆಗಿಬಾರದು. ಮೂಗು ಕಟ್ಕೊಂಡಾಗ ಶುಂಠಿ, ಬೆಲ್ಲ, ತುಳಸಿ ಸಮ ಪ್ರಮಾಣ ಸೇರಿಸಿಕೊಂಡು ಅದು ಚೆನ್ನಾಗಿ ರುಬ್ಬಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು 3 ಡ್ರಾಪ್ಸನ್ನು ಈಚ್ ನೋಸಲ್ಲಿ ಬಿಟ್ಟು ಸ್ವಲ್ಪ ಹೊತ್ತಿದ್ದರೆ, ಅಂದರೆ ಸ್ವಲ್ಪ ಉರಿ ಬರ್ತದೆ, ಇಲ್ಲ ಅಂತಿಲ್ಲ, ಆದರೆ ಸ್ವಲ್ಪ ಹೊತ್ತೇ, ಮತ್ತು ಇಡೀ ದಿವಸ ನೋ ಬ್ಲ್ಯಾಕ್ನೆಸ್. ಅಷ್ಟು ಚೆನ್ನಾಗಿರ್ತದೆ ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ಒಯ್ದು. ನಮಸ್ಕಾರ ಸ್ನೇಹಿತರೆ.